ಕಾನ್ಸ್ಟಿಟ್ಯೂಟ್ 7 ಶೆಡ್ಯೂಲಲ್ಲಿ ಫೈನಾನ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಈಗ ನಾವು 16ನೇ ಫೈನಾನ್ಸ್ ಕಮಿಷನ್ ಮುಂದೆ ಇದ್ದೀವಿ. 1, 2, 3, 4, 5, 6, 7, 8, 9, 10, 11, 12, 13, 14, 15 ಆಗಿ 16ಕ್ಕೆ ಬಂದಿದ್ದೀವಿ. 14ನೇ ಫೈನಾನ್ಸು ನಮಗೆ 4%ಗಿಂತ ಹೆಚ್ಚು ಹಣನ ಕೊಡೋದು ಅಂತ ಹೇಳಿತ್ತು. 15ದು 1%ಗಿಂತ ಹೆಚ್ಚು ಕಡಿಮೆ ಮಾಡಿದ್ರು. ಈ ಕಡಿಮೆ ಆದಮೇಲೆ ನಮಗೆ 1,50,000ಕ್ಕೂ ಹೆಚ್ಚು ಹಣ ಕಟ್ತಾಯಿತ್ತು. ಮತ್ತು ಅದನ್ನು ಮಾಡುವಾಗ ನಿಮಗೆ ಅರಿಯರ್ಸ್ ಥರ ಅಥವಾ ಒಂದು ಮುಗ್ಗಡಗೇನೋ 5,000 ಕೋಟಿ ಕೊಡ್ತೀವಿ ಅಂತ ಇದೇ ಫೈನಾನ್ಸ್ 50 ಹೇಳಿದರು. ಅದು ಕೊಡಲಿಲ್ಲ. ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ ಅಂದರೆ, ತೆರಿಗೆ ಹಣ ಸಂಗ್ರಹದಾಗ ರಾಜ್ಯದಲ್ಲಿ 100 ರೂಪಾಯಿ ಸಂಗ್ರಹ ಆದರೆ ಅವೆಲ್ಲ ನಮ್ಮ ಸಸ್ಯ ಇಲ್ಲ, ನಮ್ಮದೇ ಅದಕ್ಕೆ ಕೊಡೋದು. ಮಹಾರಾಷ್ಟ್ರ ಫಸ್ಟು ತೆರಿಗೆ ಸಂಗ್ರಹ ಅಂದರೆ ನಮ್ಮದು ಸೆಕೆಂಡು. ನಮ್ಮ ರಾಜ್ಯದಲ್ಲಿ ತೆರಿಗೆ ಹಣನ ಅವರು ಸಂಗ್ರಹ ಮಾಡಿದಾಗ ಅಲ್ಲಿ ಫೈನಾನ್ಸ್ ಕಮಿಷನ್ನೇ ನಿಗದಿ ಮಾಡಿರ್ತದೆ. 36ರಿಂದ 37, 38% ರಾಜ್ಯಕ್ಕೆ ಕೊಡಬೇಕು 100 ರೂಪಾಯಿನಲ್ಲಿ, ಉಳಿದಂತೆ ಕೇಂದ್ರ ಬಳಸ್ಕೊಳುತ್ತೆ ಅಂತ. ಬಟ್ ಈಗ ಫೈನಾನ್ಸ್ ಪ್ರಕಾರ ನಮ್ಗೆ ಕೊಡ್ತಿರೋ 12 ರೂಪಾಯಿ ಅಥವಾ 13 ರೂಪಾಯಿ ಅಷ್ಟೇ. ಇದು ಅನ್ಯಾಯ ಅಲ್ವಾ? ಫೈನಾನ್ಸ್ ಕಮಿಷನ್ನು ಆಟೋನಾಮಸ್ಸು, ಇಂಡಿಪೆಂಡೆಂಟು ಅಂತ ಹೇಳ್ತೀವಿ. ಕರೆಕ್ಟ್ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟೆಡ್ ಮಾಡಿ ನೇಮಕ ಮಾಡೋರು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ಆಟೋನಾಮಸ್ ಇನ್ಸ್ಟಿಟ್ಯೂಷನ್ ವೆನ್ ದೆ ವೈಲೇಟ್ಸ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ಆವಾಗ ಇಂಟರ್ಫಿಯರ್ ಮಾಡಿ ಹೇಳೋರು ಯಾರು? ಹೂ ಶುಡ್ ಸ್ಪೋಕ್ ಅಂಡ್ ಕರೆಕ್ಟ್ ದಿ ಥಿಂಗ್ಸ್, ಸೆಟ್ ರೈಟ್ ಮಾಡೋರು ಯಾರು? ವೈಟ್ ಪೇಪರ್ ಇದು ಮಾಡಿದ್ರು. See, these are the statistics given by the finance department, by government of India only. ಇದು ಸಂಘರ್ಷ ಏನಲ್ಲ, ನ್ಯಾಯಸಮ್ಮತವಾಗಿ ನಮ್ಮ ರಾಜ್ಯದ ತೆರಿಗೆ ಹಣ ನಿಮಗೆ ಕೊಟ್ಟ ಮೇಲೆ ನಮ್ಮ ಭಾಗನ ಕೊಡಿ. ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ನು ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂದರೆ ಅಷ್ಟು ನಮ್ಗೆ ಕೊಡ್ತಾ ಇಲ್ಲ. 15th ಫೈನಾನ್ಸ್ ಕಮಿಷನಲ್ಲಿ ನಮಗೆ 5,000 ಕೊಡಬೇಕು, ಅದು ಕೊಟ್ಟಿಲ್ಲ. ಮೇಕೆದಾಟು ಕೊಡಲಿಲ್ಲ ಅಪ್ರೂವಲ್ಲು. ಮಾದಾಯಿಗೆ ಮಾಡ್ತೀವಿ ಅದು ಕೊಡಲಿಲ್ಲ. ಭದ್ರಾ ಅಪ್ಪರಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಅದಕ್ಕೆ ಕೊಡಲಿಲ್ಲ. ಮತ್ತೇನು ಫೆಡರಲ್ ಸ್ಟ್ರಕ್ಚರ್ ಕೆಲಸ ಮಾಡೋದು ಹೆಂಗೆ? ಅವರೇ ಘೋಷಣೆ ಮಾಡಿರೋದೇ ಅವ್ರ ಫೆಡರಲ್ ಸ್ಟ್ರಕ್ಚರ್ಲಿ ಹೌ ಟು ಫಂಕ್ಷನ್. ಸೊ ಇದು ರಾಜಕೀಯನೋ ಅಥವಾ ಕೇಂದ್ರ ವಿರುದ್ಧ ದಾಳಿ ಮಾಡೋ ಪ್ರಶ್ನೆ ಎಲ್ಲಿ ಬರ್ತದೆ? ಫೆಡರಲ್ ಸ್ಟ್ರಕ್ಚರಲ್ಲಿ ನಮ್ಮ ತೆರಿಗೆ ವ್ಯವಹಾರಗಳು ನಡೆಯುವಾಗ ನಾವೆಲ್ಲ ಸಿಂಗಲ್ ಟ್ಯಾಕ್ಸೇಷನ್ ಇರಬೇಕು ಅಂತೇಳಿ ಮಲ್ಟಿ ಟ್ಯಾಕ್ಸೇಷನ್ ಸಬ್ಬಬೇಕು ಎಲ್ಲ ಸಬ್ಸೂಮ್ ಮಾಡಿ GST ತಂದ್ವಿ. ಅದು ಅರಿಬರಿಲಿ ಮಾಡೋದು ಬೇಡ, ಅನ್ಸೈಂಟಿಫಿಕ್ ಇದೆ ಅಂತ ಹೇಳಿದ್ರು ಒಪ್ಪದೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಮಾಡಿಬಿಟ್ರು. ಸೊ ಅದು ಮಾಡಿದ್ಮೇಲೆ ನಮ್ಗೆ ಹಂಚಿಕೆ ಆಗಬೇಕಲ್ಲ, ನಮ್ಮ ದುಡ್ಡು ನಮ್ಗೆ ಬರಬೇಕಲ್ಲ, ನಮ್ಮ ಹಣ ಇದಕ್ಕೆ ಬರಬೇಕಲ್ಲ ನಮಗೆ. ಮತ್ತು ರಾಜ್ಯ ಅಭಿವೃದ್ಧಿ ಮಾಡೋದು ಹೆಂಗೆ? ನಮ್ಮ 25 ಜನ MP ಹೋಗಿದ್ದಾರೆ. ಅಟ್ಲೀಸ್ಟ್ ನಮ್ಮ ರಾಜ್ಯಕ್ಕೆ ಕೊಡೋ ದುಡ್ಡು ಕೊಡಿರೋ, ರಾಜಕೀಯ ಮಾಡೋದು ಬೇಡ, ನಮ್ಮ ರಾಜ್ಯದ ಹಕ್ಕು ಕೊಡ್ರಪ್ಪ ಅಂತಾರೆ ಕೇಳಬೇಕಲ್ಲ. ಇದರಲ್ಲಿ ವೆರ್ ಇಸ್ ದಿ ಪಾಲಿಟಿಕ್ಸ್? ಈ ಥರ ಕೇಳಿದ್ರೆ ನೀವೇನು ದುಡ್ಡು ಕೇಳ್ಬಿಟ್ಟು ಬೇರೆ ರಾಷ್ಟ್ರ ಕೇಳಿದ್ರೆ ಹಂಗಂದ್ರೆ ಹೆಂಗೆ? ನಾವು ನಮಗೆ ನಾವೇ ಒಪ್ಕೊಂಡು ಅಧಿನಿಯಮಿಸ್ಕೊಂಡು ಸಂವಿಧಾನ ಒಪ್ಕೊಂಡಿದ್ದು ಎಲ್ಲ ಕಡೆ ಜಾತ ನಡೀತಾ ಇದೆ. ಇಷ್ಟು ನಡುವೆ ಹಿಂಗೆ ಮಾತಾಡಿದ್ರೆ ಹೆಂಗೆ? ಸರ್, ಒಂದು ಕಾಲದಲ್ಲಿ ಅನ್ನಭಾಗ್ಯವನ್ನು ಟೀಕಿಸಿದವರು ಈಗ 29 ರೂಪಾಯಿಗೆ 1 kg ಅಕ್ಕಿ ಕೊಡ್ತಾರೆ. ಇದೇನು ಚುನಾವಣೆ ಗಿಮಿಕ್ ಅಂತ? ಅವ್ರಿಗೆ ಬಡತನದ ಹಸುವಿನ ಸಂಕಟ ಅವ್ರಿಗೆ ಗೊತ್ತಿಲ್ಲ. ಹಸಿವು ಬಂದಾಗ ಕಣ್ಣು ಕಾಣಲ್ಲ, ಕಾಲನ್ನು ಭದ್ರ ನಿಲ್ಲಲ್ಲ ಭೂಮಿ ಮೇಲೆ, ಹಾಗೆ ಸುಂಟ್ಕ ಬಿದ್ದೋಳ್ತೀವಿ. ಆ ಸಂಕಟ ಗೊತ್ತಿರೋರು ಮಾತ್ರ ಗೊತ್ತು, ಅವರೆಲ್ಲ ಹೊಟ್ಟೆ ತುಂಬಿರೋರು. 29 ರೂಪಾಯಿ ಕೊಡೋದು ಉದ್ದೇಶ ಏನು ಸರ್? ಅದು 29 ರೂಪಾಯಿ 1 kg. ಈಗ ಹೊಟ್ಟೆ ತುಂಬಿರೋರ್ಗೇನಾಯಿತು? ಓಹೋ, ಹೊಟ್ಟೆ ಹಸಿದವ್ರು ಇದ್ದಾರೆ, ಇವರೆಲ್ಲ ಕೊಡ್ತಾ ಇದ್ದಾರೆ, ನಾವು ಕೊಡಿದ್ರೆ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ತನಕ ಏನಾರು ಮಾಡ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅವರು ರಾಜಕೀಯ ಸ್ಟಂಟ್ ಇವೆಲ್ಲ ಕೊಡ್ಬೇಕಲ್ವ ಬಿಗಿನಿಂಗಿಂದ. ಕೆಲಸ ದುಡಿಯೋದು ನಮ್ಮ ಹಕ್ಕು, ಬದುಕೋದು ನಮ್ಮ ಹಕ್ಕು, ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಕೊಟ್ಟರು. ಅದಕ್ಕೆ ನಾನು ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಜಾಗೃತಿ ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ಪ್ರತಿಯೊಬ್ಬ ಪ್ರಜೆ ಇದು ಗೊತ್ತಾದರೆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅರ್ಥ ಆಗುತ್ತೆ. ನೋಡಿ, 3 ವರ್ಷ 4 ವರ್ಷದ ಮಕ್ಕಳು ನೋಡಿದ್ರಲ್ಲಿ ನೀವು ಪ್ರಿಯಂಬಲ್ಲು ಹೇಳ್ಕೊಡ್ತೇವೆ ನಮಗೆಲ್ಲ. ಪ್ರಿಯಂಬಲ್ನ ನೀವು ದಯವಿಟ್ಟು ಹೈಲೈಟ್ ಮಾಡಿದ್ದೀನ, ಜಾಗೃತ ಮಾಡಿಸಿದ್ದೀನ. ಪ್ರಜೆಗಳು ಯಾವ ಧರ್ಮ ಇರಲಿ, ಯಾವ ಜಾತಿ ಇರಲಿ, ಯಾವ ಭಾಷೆ ಇರಲಿ, ಯಾವ ಪ್ರಾಂತ್ಯ ಇರಲಿ, ನಾವೆಲ್ಲ ಭಾರತೀಯರಲ್ಲ. ಸ್ಟ್ರಾಂಗ್ ನೇಷನಾಗಿ ಎಮರ್ಜ್ ಆಗ್ತೀವಲ್ಲ. ಅದು ಬಿಟ್ಬಿಟ್ಟು
ಧರ್ಮ ತಗೊಬನ್ನಿ, ದೇವ್ರು ತಗೊಬನ್ನಿ, ಬಾವುಟ ಆರಿಸಿ, ರಾಷ್ಟ್ರ ಬಾವುಟ ಬಿಟ್ಬಿಡಿ, ಇನ್ನೊಂದು ಬಾವುಟ ತಗೊಬನ್ನಿ. ಸಿ ನ್ಯಾಷನಲ್ ಫ್ಲ್ಯಾಗ್ ಈಸ್ ವೈಡ್ಲಿ ಡಿಸ್ಕಸ್ಡ್ ಇನ್ ದಿ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ. ದಿ ಎವ್ರಿ ಕಲರ್ ಇನ್ ದಿ ನ್ಯಾಷನಲ್ ಫ್ಲ್ಯಾಗ್ and the wheel Dhamma Chakra in the center has got a national message and an history. Okay. So, ಇದು ಬಿಟ್ಬಿಟ್ಟು ನೀವು ಆಧಾರಿಸು, ಇದು ಮಾಡು, ವಾಟ್ ಈಸ್ ದಿಸ್? ಇವತ್ತು ಎಷ್ಟು ಜನಕ್ಕೆ ಆದೇಶ ಪತ್ರ ಕೊಡ್ತಾರೆ? 170 ಜನಕ್ಕೆ 1447 ಜನ ಇದ್ದಾರೆ ಒಟ್ಟು. ಅದರಲ್ಲಿ 50% ರಿಕ್ರೂಟ್ಮೆಂಟು, 50% ಔಟ್ಸೋರ್ಸಲ್ಲಿ ಮಾಡ್ತಾರೆ. 170 ಜನಕ್ಕೆ ಕೊಡ್ತೀವಿ. ಸಂತೋಷದ ಪೌರ ಕಾರ್ಮಿಕರಿಗೆ ಹುದ್ದೆ ಸಿಕ್ಕಿ ಅವ್ರು ಕೊಡ್ತಾ ಇರೋದು ಒಂದು ಸೌಭಾಗ್ಯ ಅಲ್ವ. ಕಟ್ಟ ಕಡೆಯ ಮನುಷ್ಯನಿಗೆ ಮೊಟ್ಟ ಮೊದಲನೇ ಆದ್ಯತೆ, ಗಾಂಧಿ ಫಿಲಾಸಫಿ.